ಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಒಂದ್ಸರಿ ಹೇಳಿದ್ರು, ಅಂತ ಪರಿಸ್ಥಿತಿ ಬರುತ್ತೆ. ಬರ್ಬೋದು, ಯಾರಿಗ್ ಗೊತ್ತು ಅವ್ರದ್ದು ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಪ ಅವ್ರಿಗೆ ಏನಿದೆ ಅಂದ್ರೆ ಶಕ್ತಿ, ಅವ್ರು ಹೇಳ್ತಾರಲ್ಲ ಎಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳಿ. ಇವತ್ತು ಹಲವಾರು ಸಂಸ್ಥೆಗಳ ಕಾರ್ಯಚಟುವಟಿಕೆಯನ್ನ ಬಹುಶಃ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ. ಆ ರೀತಿಯ ಚಟುವಟಿಕೆಗಳೇನಿದೆ ಇವತ್ತು ಹಣದಿಂದ ಯಾರನ್ನು ಬೇಕಾದರೂ ಕೊಳ್ಳಬಹುದು ಅಂತಕ್ಕಂಥ ಒಂದು ಅವರ ಉದ್ದಟತನ ಇರೋದು ಸತ್ಯ. ಅದರಿಂದ ನಾನು ಏನೇ ತಪ್ಪು ಮಾಡಿದ್ರು ಅರಗಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಅದು ನೋಡೋಣ ಮುಂದೆ ಏನೇನಾಗುತ್ತೆ, ಭಗವಂತ ನಿರ್ಧಾರ ಮಾಡ್ತಾರೆ. ಡಿ ಕೆ ಬ್ರದರ್ಸ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವ್ರನ್ನೇ ಕರೆತರಬೇಕು ಅನ್ನೋ ತೀರ್ಮಾನ ನಿಮ್ದಾಗಿತ್ತ, ಬಿಜೆಪಿ ಅವ್ರು ಕೊಟ್ಟಂತ ಸಲಹೆ? ಬಿಜೆಪಿಯವರು ಅದರ ಬಗ್ಗೆ ಚಿಂತನೆ ಮಾಡಿದ್ರು, ನಾನು ಚಿಂತನೆ ಮಾಡಿದ್ದೆ. ಅಲ್ಲಿಗೆ ಅದು ಮ್ಯಾಚ್ ಆಯ್ತು, ಎರಡು ಮ್ಯಾಚ್ ಆಯ್ತು. ನಮಸ್ಕಾರ. ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತು. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸ್ಪರ್ಧೆ ಮಾಡಿದ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಕಡೆ ಆದ್ರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸೇರಿ ಒಂದು ರೀತಿಯ ಸ್ಟ್ರಾಟಜಿಯ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈತ್ರಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ಲಿಕ್ಕಾಗಿ ಮಾಡ್ಕೊಂಡಿದ್ದು ಈ ಮೈತ್ರಿ ಇನ್ನೂ ಸಾಕಷ್ಟು ವರ್ಷಗಳು ಮುಂದುವರಿಯುತ್ತೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದೇ ಗೆಲ್ತೀವಿ, ಮಂಡ್ಯದಲ್ಲೂ ಕೂಡ ಗೆಲ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು. ಇದೇ ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.